ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಹಲವು ಅಡೆತಡೆ, ಗೊಂದಲ, ಎಡವಟ್ಟುಗಳಿಂದಲೇ ಶುರುವಾದಂತಹ ಜಾತಿ ಗಣತಿಗೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಆದರೆ ಗಣತಿಗೆ ಹೈಕೋರ್ಟ್ 7 ಷರತ್ತುಗಳನ್ನು ವಿಧಿಸಿದೆ. ಗಣತಿ ನಡೆದು ದತ್ತಾಂಶ ಸಂಗ್ರಹವಾದರೂ ಸರ್ಕಾರಕ್ಕೂ ಕೊಡಬೇಡಿ ಅಂತ ಹೇಳಿ ಕಂಡೀಷನ್ ಹಾಕಿದೆ. ಮತ್ತೊಂದು ಕಡೆ ಗಣತಿ ಮಾಡಲಾಗದೆ ಶಿಕ್ಷಕರು ಒದ್ದಾಡ್ತಾ ಇದ್ರು, ಸರ್ಕಾರ ಮಾತ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೂಡೋದಕ್ಕೆ ಹೊರಟಿದೆ. ಗಣತಿಗೆ ಗೈರಾಜರಾದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಿದೆ. ಸರ್ಕಾರದ ಜಾತಿ ಗಣತಿಗೆ ತಡೆ ನೀಡಲು ಹೈಕೋರ್ಟ್ ನಕಾರ. ಸಮೀಕ್ಷೆಗೆ ಷರತ್ತುಗಳು ಅನ್ವಯ, ಗೌಪ್ಯತೆ ಕಾಪಾಡಲು ಸೂಚನೆ. ರಾಜ್ಯ ಸರ್ಕಾರದ ಜಾತಿ ಗಣತಿಗೆ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಜಾತಿ ಗಣತಿ ತಡೆ ಕೋರಿ ಹಲವು ಸಮುದಾಯಗಳು ಕೋರ್ಟ್ ಮೆಟ್ಟಿಲೇರಿದ್ವು. ಕಳೆದ 2 ದಿನಗಳಿಂದ ಅರ್ಜಿ ವಿಚಾರಣೆ ನಡೆಸಿದ್ದ ಕೋರ್ಟ್ ಇಂದು ಜಾತಿ ಗಣತಿಗೆ ತಡೆ ನೀಡಲು ನಿರಾಕರಿಸಿದೆ. ಈ ಬಗ್ಗೆ ಮಧ್ಯಂತರ ಆದೇಶ ನೀಡಿದ ಕೋರ್ಟ್ ಡಿಸೆಂಬರ್ 2ನೇ ವಾರಕ್ಕೆ ವಿಚಾರಣೆ ಮುಂದೂಡಿದೆ. ಜಾತಿ ಗಣತಿಗೆ ತಡೆ ನೀಡಲು ನಿರಾಕರಿಸಿದ ಕೋರ್ಟ್ ಸರ್ಕಾರಕ್ಕೆ ಕೆಲ ಷರತ್ತುಗಳನ್ನು ವಿಧಿಸಿದೆ. ಕೋರ್ಟ್ನಲ್ಲಿ ವಿಚಾರಣೆ ಮುಗಿಯುವವರೆಗೂ ಅಂದ್ರೆ ಡಿಸೆಂಬರ್ 2ನೇ ವಾರದವರೆಗೂ ಸರ್ಕಾರ ಸೇರಿದಂತೆ ಯಾರಿಗೂ ದತ್ತಾಂಶ ಬಹಿರಂಗಪಡಿಸಬಾರದು. ದತ್ತಾಂಶದ ಗೌಪ್ಯತೆಯನ್ನ ಆಯೋಗ ರಕ್ಷಿಸಬೇಕು. ಜನ ಸ್ವಯಂ ಪ್ರೇರಣೆಯಿಂದ ಮಾಹಿತಿ ಕೊಟ್ರೆ ಪಡೆಯಿರಿ. ಈ ಬಗ್ಗೆ ಅಧಿಸೂಚನೆ ಹೊರಡಿಸಿ ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ ಹಾಕಬಾರದು. ಆಯೋಗ ಹೊರತುಪಡಿಸಿ ಬೇರೆ ಯಾರಿಗೂ ದತ್ತಾಂಶ ಸಿಗುವಂತಿಲ್ಲ. ದತ್ತಾಂಶ ಗೌಪ್ಯತೆ ಸಂಬಂಧ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ಷರತ್ತು ಹಾಕಿದೆ. ಈ ನಡುವೆ ಶಿಕ್ಷಕರಿಗೆ ಸರ್ವರ್ ಕಂಟಕ ಎದುರಾಗಿದೆ. ಕೊಟ್ಟ ಡೆಡ್ಲೈನ್ನೊಳಗೆ ಸಮೀಕ್ಷೆ ಮುಗಿಸುವುದಕ್ಕೆ ಶಿಕ್ಷಕರು ಹೆಣಗಾಡುವ ದುಸ್ಥಿತಿ ಬಂದೊದಗಿದೆ. ಶಿವಮೊಗ್ಗದ ಶಿಕ್ಷಕಿಯೊಬ್ಬರು TV9 ಮುಂದೆ ಸಮಸ್ಯೆ ಬಿಚ್ಚಿಟ್ಟಿದ್ದಾರೆ. ಈಗ ಹೊಸ ಆ್ಯಪ್ ಮಾಡಿದ್ದೆ, ಹೊಸ ಆ್ಯಪು 6 ಪಿನ್ನು ಎಂಟ್ರಿ ಮಾಡಿದ್ರು ಅಂತ ಹುಡುಕಿ 6 ಪಿನ್ನು ಎಂಟ್ರಿ ಮಾಡಿದ್ದೀನಿ, ಈ ರೀತಿ ಬರ್ತಾ ಇದೆ. ಈಗ ನಾವೇನು ಮಾಡಬೇಕು ಅಂತ ಸೊಲ್ಯೂಷನ್ ಕೊಡಬೇಕು. ಕಲಬುರಗಿಯಲ್ಲೂ ತಾಂತ್ರಿಕ ಸಮಸ್ಯೆಗೆ ಶಿಕ್ಷಕರು ಬೇಸತ್ತಿದ್ದಾರೆ. ಸರ್ಕಾರ ಜಾತಿ ಗಣತಿಯನ್ನ ತಕ್ಷಣವೇ ಮುಂದೂಡಿ ಎಂದು ಶಿಕ್ಷಕರು ಸಮೀಕ್ಷೆ ಬಿಟ್ಟು ತಾಲೂಕು ಕಚೇರಿಗೆ ಬಂದು ಮನವಿ ಮಾಡಿದ್ದಾರೆ. ಫಸ್ಟ್ ತಾಂತ್ರಿಕ ದೋಷಗಳನ್ನ ಸರಿಪಡಿಸಿ ಸರಿಯಾಗಿ ಪ್ರಾಪರ್ ಫಸ್ಟ್ ಟ್ರೈನಿಂಗ್ ಕೊಡ್ರಿ. ನಮ್ಮ ಸೂಪರ್ವೈಸರ್ಗಳಿಗೆ ಯಾರಂತ ನಮ್ಗೆ ಗೊತ್ತಿಲ್ಲ, ಸೂಪರ್ವೈಸರ್ಗಳು ಟ್ರೈನಿಂಗ್ ಇಲ್ಲ. ಇನ್ನು ಕೊಪ್ಪಳದಲ್ಲಿ 2.5 ವರ್ಷದ ಮಗು ನೋಡಿಕೊಳ್ಳೋಕೆ ಜಾತಿ ಗಣತಿ ಸರ್ವೆ ನಡೆಸ್ತಾ ಇರೋ ಪತ್ನಿ ಜೊತೆ ಪತಿಯೋ ಬಂದಿದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ನೆಟ್ವರ್ಕ್ ಪರೀಕ್ಷೆ ಮಾಡಲು ಶಿಕ್ಷಕ ನೀರಿನ ಟ್ಯಾಂಕ್ ಹತ್ತಿದ ಫೋಟೋ ವೈರಲ್ ಆಗಿದೆ. ಚಿಕ್ಕಬಳ್ಳಾಪುರದ ಶಿಕ್ಷಕರಂತೂ ತಮಗೆ ಮಾನಸಿಕ ಹಿಂಸೆ ಆಗ್ತಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮಗೆ ನೇರವಾಗಿ ನೀಟಾಗಿ SC ST ಸೆನ್ಸಸ್ ಮಾಡಿದೀವಲ್ಲ, ಆಗ ಮನೆ ಪಟ್ಟಿ ಕೊಟ್ರಲ್ಲ, ಆ ಥರ ಕೊಡ್ರಿ. ನಮ್ಮ ಇರೋ ಪ್ಲೇಸಲ್ಲಿ ಕೊಡ್ರಿ, ನಾವು ಮುಗಿಸ್ಕೊಡೋಕೆ ಚಾಲೆಂಜ್ ಮಾಡ್ತೀವಿ, ನಾವು ಮುಗಿಸ್ಕೊಡ್ತೀವಿ. ನೀವು ಈ ಥರ ಮಾಡಿದ್ರೆ ದಯವಿಟ್ಟು ನಮ್ಮ ಕೈಲಿ ಆಗಲ್ಲ ಸರ್, ಬಲ್ಲೆ ಮಾನಸಿಕ ಹಿಂಸೆ ಆಗ್ತಾ ಇದೆ. ಬಾಗಲಕೋಟೆ DC ಕಚೇರಿ ಎದುರು ಸಮೀಕ್ಷಾ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದ್ದಾರೆ. ತುಮಕೂರಿನ ಶಿಕ್ಷಕರು ತರಬೇತಿ ಕೊಡದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಯಲ್ಲಿ ನಮ್ಗೆ ಕೊಟ್ಟು 1-2 ದಿನ ಮೊಬೈಲ್ ಕೊಟ್ಬಿಟ್ಟು ಕೂರಿಸಿ ಒಂದಷ್ಟು ಜನನ್ನ ತರಬೇತಿ ಕೊಡಕ್ಕೆ ಓಪನ್ ಮಾಡಿ ನಿಮ್ಮ ಮೊಬೈಲು, ಇಲ್ಲಿಗೆ ಹೋಗಿ ಇದಾಗ್ಲಿಲ್ಲ ಅಂದ್ರೆ ಹಿಂಗ್ ಮಾಡಿ ಅಂತ ತರಬೇತಿ ಕೊಡ್ಬೇಕಿತ್ತಲ್ವಾ. ಇವ್ರು ಏಕಾಏಕಿ ನಮ್ಮನ್ನ ಅಖಾಡಕ್ಕೆ ನೋಡ್ಬಿಟ್ಟು ಕೈಯಲ್ಲಿ ಅಸ್ತ್ರವಿಲ್ಲ ಶಸ್ತ್ರವಿಲ್ಲ ಯಾವಳೋ ಇಲ್ಲ ಯುದ್ಧ ಮಾಡಿ ಅಂತ ಬಿಟ್ಬಿಟ್ಟು ಎಲ್ಲ ಸೀನ್ ಮಾಡೋದು. ಸಮೀಕ್ಷೆಗೆ ಗೈರಾದ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ. ಎಲ್ಲ ಸಮಸ್ಯೆ ಗೊಂದಲಗಳ ನಡುವೆ ಶಿಕ್ಷಕರು ಗಣತಿ ನಡೆಸುತ್ತಿದ್ದಾರೆ. ಹೀಗೆ ವಯಸ್ಸಾದವರು, ಅನಾರೋಗ್ಯ ಪೀಡಿತರು, ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಸಮೀಕ್ಷೆಗೆ ಹೋಗ್ತಿದ್ದಾರೆ. ಆದರೆ ಸಮೀಕ್ಷೆಗೆ ಗೈರಾದ ಸಿಬ್ಬಂದಿ, ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋ ಕಾನೂನು ಸಚಿವರ ಮಾತು ಶಿಕ್ಷಕರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಆದೇಶದ ಪ್ರಕಾರ ಕೆಲಸಕ್ಕೆ ಹಾಜರಾಗೋದಿಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರವನ್ನು ಪರ್ಟಿಕ್ಯುಲರ್ಲಿ GBA ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಈ ಭಾಗದಲ್ಲಿ ನೀಡಲಾಗಿದೆ. ಮತ್ತೊಂದೆಡೆ ವಿಕಲಚೇತನರು ಸಮೀಕ್ಷೆ ಮಾಡಲಿ ಬಿಡಿ, ಅವರಿಗೂ ಬುದ್ಧಿ ಜಾಸ್ತಿ ಇರುತ್ತೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಅಂಗವಿಕಲರಿಗೂ ಮಾಡಬೇಕಲ್ಲ, ಅವರು ಆ ಶಿಕ್ಷಕರು ಹೋಗಿ ಮಾಡಿ ಅಂತ ಹೇಳಿ ಹಾಕಿದ್ದಾರೆ. ಅವ್ರು ಕೆಲವರೆಲ್ಲ ಯಾರೋ 1-2-3 ಜನ ಹೇಳ್ಬೋದು, ಮಿಕ್ಕಿದವ್ರು ಮಾಡ್ತಾರೆ. ಈಗ ಯಾರು
ರಾಜಕೀಯದವ್ರು ನಾವು ಅಂಗವಿಕಲರು ಕೆಲವರು ಇರ್ತಾರಪ್ಪ, ರಾಜಕೀಯ ಬೇಡ ಅಂತ ಹೇಳಕ್, ಅಂಗವಿಕಲ ಅಂದ ತಕ್ಷಣ ರಾಜಕೀಯ ಬೇಡ ಅಂತ, ಅಂಗವಿಕಲರಿಗೆ ಜಾಸ್ತಿ ಬುದ್ಧಿ ಜಾಸ್ತಿ. ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ, ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಜನ ಉಗಿತಾರೆ ಸರ್ಕಾರಕ್ಕೆ, ಆ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನು, ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು. ಏನೋ ಹಿಂದುಳಿದ ಆಯೋಗದ ಸಮೀಕ್ಷೆ ಬಗ್ಗೆ ಸಂಪುಟದಲ್ಲಿ ಚರ್ಚೆ ನಡೆಯಿತು. ಸಮೀಕ್ಷೆ ತಾಂತ್ರಿಕ ದೋಷಗಳ ಬಗ್ಗೆ ಸುದೀರ್ಘ ಚರ್ಚೆ ಮಾಡಲಾಯಿತು. ತಾಂತ್ರಿಕ ದೋಷ ಸರಿಪಡಿಸುವ ಬಗ್ಗೆ ನಾಳೆ ಜಿಲ್ಲಾಧಿಕಾರಿಗಳ ಸಭೆ ನಡೆಸುವ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ಸಮೀಕ್ಷೆ ಪ್ರಕ್ರಿಯೆ ಚುರುಕುಗೊಳಿಸುವ ಬಗ್ಗೆಯೂ ಸಮಾಲೋಚನೆ ಮಾಡುವಂತೆ ಸಿಎಂ ಸೂಚನೆ ನೀಡಿದ್ದಾರೆ. ಸಮೀಕ್ಷೆಗೆ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಈ ನಡುವೆ ಮನೆ ಮನೆಗೆ ತೆರಳುತ್ತಿರೋ ಶಿಕ್ಷಕರು ಒಂದಿಲ್ಲೊಂದು ಸಮಸ್ಯೆ ಎದುರಿಸುತ್ತಲೇ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಅದ್ಯಾವ ಪರಿಹಾರ ಕಂಡುಕೊಳ್ಳುತ್ತೋ ಕಾದು ನೋಡಬೇಕಿದೆ. ರಮೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH